ಫುಟ್ಪಾತ್ ಒತ್ತುವರಿದಾರರಿಗೆ ಶಾಕ್ ನೋಟಿಸ್ ನೀಡಿದ್ರು ಡೋಂಟ್ ಕೇರ್. ನಗರಸಭೆ ಅಧಿಕಾರಿಗಳು ಮತ್ತು ಸಂಚಾರಿ ಪೊಲೀಸರಿಂದ ತೆರವು ಕಾರ್ಯಾಚರಣೆ. ನಂಜನಗೂಡು ನಗರದ ಆರ್ಪಿ ರಸ್ತೆ ಮತ್ತು ಎಂಜಿ ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ಮಾಲೀಕರು ಫುಟ್ಪಾತ್ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಹಿನ್ನೆಲೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಗರಸಭಾ ಆಯುಕ್ತರಾದ ವಿಜಯ್ ಮತ್ತು ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಕೃಷ್ಣಕಾಂತ ಕೋಳಿ ನೇತೃತ್ವದಲ್ಲಿ ನಂಜನಗೂಡು ನಗರದ ರಾಷ್ಟ್ರಪತಿ ರಸ್ತೆಯಲ್ಲಿ ಅನಧಿಕೃತವಾಗಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಅಂಗಡಿಗಳ ಮೇಲೆ ಜೆಸಿಬಿ ಯಂತ್ರದ ಮೂಲಕ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಯಿತು. ಈಗಾಗಲೇ ನಂಜನಗೂಡು ನಗರದ ಆರ್ಪಿ ಮತ್ತು ಎಂಜಿ ಹಾಗೂ ಮಾರ್ಕೆಟ್ ರಸ್ತೆ ಸೇರಿದಂತೆ ಸಾಕಷ್ಟು ಭಾಗಗಳಲ್ಲಿ ಫುಟ್ಪಾತ್ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕ ಸುಗಮ ಸಂಚಾರಕ್ಕೆ ಕಿರಿಕಿರಿ ಉಂಟಾಗಿ ಸಮಸ್ಯೆ ಎದುರಾಗಿತ್ತು. ಎಚ್ಚೆತ್ತ ನಂಜನಗೂಡು ಪಟ್ಟಣದ ಸಂಚಾರಿ ಪೊಲೀಸರು ಮತ್ತು ನಗರಸಭೆ ಆಯುಕ್ತರಾದ ವಿಜಯ್ ಮತ್ತೆ ಸಿಬ್ಬಂದಿಗಳು ಜೆಸಿಬಿ ಯಂತ್ರದ ಮೂಲಕ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ರಸ್ತೆಯನ್ನು ಆವರಿಸಿಕೊಂಡಿದ್ದ ಅಂಗಡಿ ಮುಂಭಾಗದ ಶೆಲ್ಟರ್ಗಳನ್ನು ತೆರವುಗೊಳಿಸಿ ಕಾರ್ಯಾಚರಣೆ ಮಾಡಲಾಯಿತು. ಕಳೆದ 3-4 ದಿನಗಳ ಹಿಂದೆ ಫುಟ್ಪಾತ್ ರಸ್ತೆಯನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವ ವ್ಯಾಪಾರಸ್ಥರಿಗೆ ಸಂಚಾರಿ ಪೊಲೀಸ್ ನಿಯಮ 92D ಕರ್ನಾಟಕ ಪೊಲೀಸ್ ಆಕ್ಟ್ ರೀತ್ಯ ಸಾಕಷ್ಟು ಒತ್ತುವರಿದಾರರನ್ನು ಗುರುತಿಸಿ ನೋಟಿಸ್ ನೀಡಿ ಖಡಕ್ ಆಗಿ ಎಚ್ಚರಿಕೆ ನೀಡಿ ಇಂದು ತೆರವು ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಏನಾದರೂ ಇದೇ ರೀತಿ ಅನಧಿಕೃತವಾಗಿ ಫುಟ್ಪಾತ್ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಲ್ಲಿ ಕಠಿಣವಾದ ಪ್ರಕರಣ ದಾಖಲು ಮಾಡಲು ಮುಂದಾಗಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರು ಮತ್ತು ನಗರಸಭೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ನಗರಸಭಾ ಆಯುಕ್ತರಾದ ವಿಜಯ್, ಪರಿಸರ ಮತ್ತು ನೈರ್ಮಲ್ಯ ವಿಭಾಗದ ಅಧಿಕಾರಿ ಮೈತ್ರಿಯಾ ದೇವಿ, ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಕೃಷ್ಣಕಾಂತ ಕೋಳಿ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಹಾಜರಿದ್ದರು. ಪ್ರತಿಯೊಬ್ಬರು ಕೂಡ ನಿಮ್ಮ ನಗರವನ್ನು ಸ್ವಚ್ಛವಾಗಿರಲಿಕ್ಕೆ ಒಂದು ಸಂಚಾರ ಮುಕ್ತ ನಗರವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಈ ಮೂಲಕ ನಗರಸಭೆ ಪರವಾಗಿ ನೀವು ಆಕ್ಷನ್ ಮಾಡಿದ್ರಿ, ಅದು ಮಾಮೂಲಿ ಆಗ್ಬಿಟ್ಟಿದೆ. ಅದಕ್ಕೆ ಏನಾದರೂ ಆಕ್ಷನ್ ತಗೊಂಡಿದ್ದೀರಿ? ಅದಕ್ಕೆ ಈಗೇನೆಂದರೆ ನಮ್ಮ ಮಧ್ಯೆ ಕಾರ್ಯಾಚರಣೆ ಮಾಡೋದು ಸೂಕ್ತ ಅಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಪೊಲೀಸರು ಕ್ರಮ ತಗೋಬೇಕು. ನಾವು ಅವ್ರಿಗೆ ರೆಫರ್ ಮಾಡ್ತೀವಿ, ಆಗ ಅವರು ನಿಯಮಬದ್ಧವಾಗಿ ಏನು ಅವ್ರಿಗೆ ಕಾನೂನು ರೀತಿ ತಗೋಬೇಕು. ಈಗ ಮಾಡ್ತಾ ಇರೋದು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋಕ್ಕೆ. ಈಗೇನಾಗುತ್ತೆ, ಈಗ ನಾವು ಅವ್ರನ್ನ ತೆರವು ಮಾಡ್ತೀವಿ, ಅವರು ಸಂಚಾರ ಏನು ಮಾಡ್ತಾರೆ, ಪೆನಾಲ್ಟಿ ಕೋರ್ಟ್ ಕೇಸ್ ಆಗುತ್ತೆ, ಅದನ್ನು ಮಾಡ್ತಾರೆ. ನೋಟಿಸ್ ಹಾಕಿ ಏನಾದರೂ ದಂಡ ಏನಾದರೂ ವಿಧಿಸ್ತಾರಂತ ಕೆಲಸ ಏನಾದರೂ ಅವ್ರು ಮಾಡ್ತಾರೆ ಅದನ್ನು ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾರೆ. ಈಗ ನಾವು ಸಾರ್ವಜನಿಕರಿಗೆ ತಕ್ಷಣದಲ್ಲಿ ಹೋಗಿ ಫೈನ್ ಹಾಕಿ ದಂಡ ಹಾಕಿ ಕೋರ್ಟ್ ಕೇಸ್ ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿ ಪೂರ್ವ ನಿಯೋಜಿತ ಇದನ್ನು ನಾವು ತಿಳಿಸ್ತಿರಲ್ಲ. ಇದೆಲ್ಲ ಗೊತ್ತಾಗಲಿ ಅಂತೇಳಿ ಮಾಡಾದ್ಮೇಲೆ ನೆಕ್ಸ್ಟ್ ಇಟ್ಕೊಂಡ್ರೆ ಪೊಲೀಸರೇ ಮಾಡ್ತಾರೆ. ಹಾಂ ಸರ್, ಸರ್ವೋಚ್ಚ ನ್ಯಾಯಾಲಯ ಸರ್ಕಾರದ ಆದೇಶಗಳಂತೆ ಹಾಗೂ ನಮ್ಮ ಕೌನ್ಸಿಲ್ ಸಭೆಯ ತೀರ್ಮಾನದಂತೆ ಈ ಪ್ರಮುಖ ಫುಟ್ಪಾತ್ ಆದೇಶದಂತೆ ನಾವು ಈಗಾಗಲೇ ಸಾಕಾಗಷ್ಟು ಕಾಲಾವಕಾಶ ಮತ್ತು ಸಮಯಾವಕಾಶವನ್ನು ಕೂಡ ನೀಡಿದ್ವಿ. ಅದರಿಂದ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಕೆಲವು ಪರ್ಯಾಯ ಸ್ಥಳಗಳನ್ನು ಕೂಡ ಗುರುತು ಮಾಡಿ ಹೋಗಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಇದು ತೆರವು ಕಾರ್ಯಾಚರಣೆ ಜುಲೈಲಿ ಆದಮೇಲೆ ಮತ್ತೆ ನಾವು ಸಭೆ ಸೇರಿ ಅವರೇ ವಾಲಂಟಿಯರಿಗೆ ತಗೊಳ್ಸ್ಕೊತೀವಿ ಅಂತ